ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಗುರುಮಕ್ಕಳೇ, ಭಕ್ತರೇ, ಚಕ್ರಗಳು, ಸಪ್ತ ಚಕ್ರಗಳ ಕುಂಡಲನಿ ಸಾಧನೆ, ಯೋಗ ಸಾಧನೆ. ಲಾಸ್ಟ್ ಟೈಮ್ ನಾನು ಭಾಗ 1 ನಾನು ನಿಮಗೆ ಸ್ವಲ್ಪ ಭಾಗ 1ರಲ್ಲಿ ನಾನು ನಿಮಗೆ ಚಕ್ರಗಳು ಅಂದರೆ ಏನು ಅದು ತಿಳಿಸ್ಕೊಟ್ಟಿದ್ದೀನಿ. ಭಾಗ 1 ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಇದರಲ್ಲಿ ನಾನು ಭಾಗ 2ನಲ್ಲಿ ಇದು ಭಾಗ 2 ಇರುತ್ತೆ, ನೆನಪಿಟ್ಕೊಳ್ಳಿ ನೋಡಿ. ಭಾಗ 2 ಇರುತ್ತೆ. ಇದರಲ್ಲಿ ಚಕ್ರಗಳು ಯಾವುದೋ, ಇದು ಮೂಲಾಧಾರ ಚಕ್ರ ಮೊದಲು ಕಾಲುಗಳಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ದೀನಿ. ಎಲ್ಲಿ ಕಾಲುಗಳಿಗೆ? ಈ 2 ಕಾಲುಗಳಿಗೆ ಸಂಬಂಧಪಟ್ಟಿದ್ದು. 2 ಕಾಲುಗಳಿಗಂದರೆ ಕೆಳಗಡೆಗೆ ಮಾತ್ರ, ಓಕೆನಾ? ಯಾವುದೋ ಈ ಮೂಲಾಧಾರ ಚಕ್ರ 1ನೇ ಚಕ್ರ, ಇದು ಗೊತ್ತಾಯ್ತಲ್ಲ. ಇದು 1ನೇ ಚಕ್ರ ಇರುತ್ತೆ. ಇದು 2ನೇ ಚಕ್ರ ಇರುತ್ತೆ. ಒಕ್ಕಳಿಗಿಂತ ಕೆಳಗೆ ಇರುತ್ತೆ, ಒಕ್ಕಳಿಗಿಂತ ಕೆಳಗೆ ಇರುತ್ತೆ. ಆಮೇಲೆ ಒಕ್ಕಳಿಗೆ ಸರಿಯಾಗಿ ಏನಿರುತ್ತೆ, ಇನ್ನೊಂದು ಚಕ್ರ ಇರುತ್ತೆ. ಆಮೇಲೆ ಒಕ್ಕಳ ಮೇಲೆ ಒಂದು ಚಕ್ರ ಇರುತ್ತೆ, ಅಂದರೆ ಹೃದಯ ಭಾಗದಲ್ಲಿರುತ್ತೆ. ಆಮೇಲೆ ಕುತ್ತಿಗೆ, ಏನು ನೀವು ಗಂಟ್ಲು ಅಂತೀರಿ, ಕುತ್ತಿಗೆ ಅಲ್ಲಿರುತ್ತೆ. ಆಮೇಲೆ 2 ಕಣ್ಣುಗಳ ಮಧ್ಯೆ ಒಂದಿರುತ್ತೆ. ಆಮೇಲೆ ತಲೆಯ ನೆತ್ತಿಯ ಮೇಲೆ ಅಂತೀವಿ ಬ್ರಹ್ಮರಂಧ್ರ, ಅರ್ಥಾತ್ ಸಹಸ್ರಾರ. ಈಗ ನೋಡಿ, ನಾವು ಚಕ್ರಗಳು 7 ಚಕ್ರಗಳು ಹಿಂದೂ ಧರ್ಮದಲ್ಲಿ ಮೇಯ್ನಾಗಿ ತಗೋತೀವಿ. ಆದರೆ ಕೆಲವರು ಜೈನ ಧರ್ಮದಲ್ಲಿ 11 ಚಕ್ರ, ಬೌದ್ಧ ಧರ್ಮದಲ್ಲಿ ಒಂದು 11, ಜೈನ ಧರ್ಮ ಒಂದು 20, 21, ಹಾಗೆ ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ತಗೋತಾರೆ. ಅದು ಅವ್ರವ್ರ ಇಷ್ಟ. ಇನ್ನೂ ಕೆಲವರು 25 ತಗೋತಾರೆ, 50 ತಗೋತಾರೆ, 108 ತಗೋತಾರೆ. ಕೈಗಳಲ್ಲೆಲ್ಲ ಹಿಂಗೆ ಕೈಗಳಲ್ಲಿ ಇರ್ತಾವಲ್ಲ ಶಂಖ, ಚಕ್ರ, ಗದೆ, ಅವುಗಳಲ್ಲೂ ತಗೋತಾರೆ. ಆದರೆ ಚಕ್ರಗಳು ಅಂದರೆ ಏನಪ್ಪ ಅಂದರೆ ಶಕ್ತಿ ಕೇಂದ್ರಗಳು. ಶಕ್ತಿ ಅಂದರೆ ನೀವು 2 ಕಾಲುಗಳಿಗೆ ಶಕ್ತಿ ಬೇಕಲ್ವ. ಈ 2 ಕಾಲುಗಳಿಗೆ ಶಕ್ತಿ ಎಲ್ಲಿಂದ ಬರುತ್ತೆ? ಇಲ್ಲಿ ನಿಮಗೆ ಸೊಂಟ ಇದೆಯಲ್ಲ, ಸೊಂಟದ ಕೆಳಗೆ ಹಿಂದ್ಗಡೆ ಬೆನ್ನುಮೂಳೆ ಇರುತ್ತೆ. ನಿಮ್ಗೆ ಹಿಂದ್ಗಡೆ ಏನಿರುತ್ತೆ? ಬೆನ್ನುಮೂಳೆ. ಉದಾಹರಣೆಗೆ ನಾನು ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದ್ದೆ. ಇದು ನಿಮ್ಮ ತಲೆ ಭಾಗ ಆದರೆ ಬೆನ್ನುಮೂಳೆ ಹಿಂಗಿರುತ್ತೆ. ಹಿಂದ್ಗಡೆ ಬೆನ್ನುಮೂಳೆ ಇರುತ್ತೆ. ನಿಮಗೆ ಗೊತ್ತಿರೋಂಥ ವಿಚಾರ ಗೊತ್ತಾಯ್ತಲ್ಲ. ಇದು ನಿಮ್ಮ ಕುತ್ತಿಗೆ ತಲೆ ಅಂತ ಇಟ್ಕೊಬಿಡಿ. ಈ ಬೆನ್ನುಮೂಳೆ ಎಲ್ಲ ಕನೆಕ್ಟ್ ಆಗಿರುತ್ತೆ ಅಂದರೆ ನಿಮ್ಮ ತಲೆಗೆ ಬುರುಡೆಗೆ ಕನೆಕ್ಟ್ ಆಗಿರುತ್ತೆ. ಇದು ಬೆನ್ನುಮೂಳೆ. ಇದು ಕೆಳಗವರೆಗೂ ಬಂದಿರುತ್ತೆ. ಹಿಂದ್ಗಡೆ ನಿಮಗೆ ಇಲ್ಲಿ ಕೆಳಗೆವರೆಗೂ ಬಂದಿರುತ್ತೆ. ಇದರಲ್ಲಿ 2-3 ನಾಡಿಗಳು ಇರುತ್ತೆ. ಇಡ, ಪಿಂಗಳ, ಸುಷುಮ್ನ ಅಂತೇಳಿ. ಅದೆಲ್ಲ ಬಂದಿರುತ್ತೆ? ಮೂಗು ಹತ್ರ ಬಂದಿರುತ್ತೆ. ತಲೆ ಮೇಲಿಂದ ಮೂಗು ಹತ್ರ ಬಂದಿರುತ್ತೆ, ಕೆಳಗೆವರೆಗೂ ಇರುತ್ತೆ. ಇಡ, ಪಿಂಗಳ, ಸುಷುಮ್ನ ಅಂದ್ಬಿಟ್ಟು 2 ನಾಡಿಗಳು ಮೂಳೆನಲ್ಲಿರ್ತವೆ. ಆ ಮೂಳೆ ಜೊತೆಗೆ ಇನ್ನೂ ಒಂದು ನಾಡಿ ಇರುತ್ತೆ, ಅದೇ ಸುಷ್ಮ. ಅರ್ಥ ಆಯ್ತಾ? ಇಡ, ಪಿಂಗಳ, ಸುಷ್ಮ ನಾಡಿಗಳು ಇರ್ತವೆ. ಗೊತ್ತಾಯ್ತಲ್ಲ. ಇಲ್ಲಿ ಏನಪ್ಪ ಅಂದರೆ, ಮೊದಲು ನಾವು ಚಕ್ರಗಳು ಅಂದರೆ ಶಕ್ತಿ ಕೇಂದ್ರಗಳು. ಈ 2 ಕಾಲುಗಳಿಗೆ ಶಕ್ತಿ. ಇದು ಮೂಲಾಧಾರ, ಇದು ಸ್ವಾಧಿಷ್ಠಾನ 2ನೇದು. 3ನೇದು ಅನಾಹುತ, ಮಣಿಪುರ. 4ನೇದು ಅನಾಹುತ. 5ನೇದು ವಿಶುದ್ಧಿ. 6ನೇದು ರುದ್ರಗ್ರಂಥಿ ಅಂತ, ಇದು ಆಗ್ನೇಯ ಚಕ್ರ. 7ನೇದು ಸಹಸ್ರಾರ ಚಕ್ರ. ಇಷ್ಟಿರ್ತವೆ. ಆದರೆ ಚಕ್ರಗಳು ಅಂದರೆ ಶಕ್ತಿ ಕೇಂದ್ರಗಳು. ಆಯಾ ಏರಿಯಾ ನೋಡ್ಕೊಳ್ಳುತ್ತೆ. ಅಂದರೆ ಈ 2 ಕಾಲುಗಳನ್ನ ನೋಡ್ಕೊಳ್ಳೋದು ಮೂಲಾಧಾರ. ಸೆಕ್ಸು ಬ್ರಹ್ಮಗ್ರಂಥಿ. ಸೆಕ್ಸ್ ಅಂದ್ರೇನು? ಸಂತಾನೋತ್ಪತ್ತಿ ಇವೆಲ್ಲ ಆಗುತ್ತೆ. ಅದು ಲೈಂಗಿಕ ಕ್ರಿಯೆಗಳು ಮತ್ತು ಗುಪ್ತಾಂಗ, ಮಾನವನ ಅಥವಾ ಯಾವುದೇ ಪ್ರಾಣಿಯ ಗುಪ್ತಾಂಗಗಳು, ಅದನ್ನು ಸ್ವಾಧಿಷ್ಠಾನ ಅಂತೀವಿ. 2ನೇ ಚಕ್ರ ಅವುಗಳು ನೋಡ್ಕೊಳ್ಳುತ್ತೆ. 3ನೇ ಚಕ್ರ ಅನಾಹುತ. ಇದು ಮಣಿಪುರ ಬಂದು ಸಣ್ಣ ಕರಳು, ದೊಡ್ಡ ಕರಳು ನೋಡ್ಕೊಳ್ಳುತ್ತೆ. 4ನೇ ಚಕ್ರ ಅನಾಹುತ, ಹೃದಯ ನೋಡ್ಕೊಳ್ಳುತ್ತೆ. ಆಮೇಲೆ ಶ್ವಾಸಕೋಶಗಳು ನೋಡ್ಕೊಳ್ಳುತ್ತೆ 2 ಕಡೆ. ಆಮೇಲೆ ಗಂಟ್ಲು, ವಿಶುದ್ಧ ಚಕ್ರ. ಆಮೇಲೆ 7ನೇ ಚಕ್ರ, 6ನೇ ಚಕ್ರ ಕಣ್ಣುಗಳು, 2 ಕಣ್ಣುಗಳು, ಮೂಗು, ಬಾಯಿ, ಕಿವಿಗಳು, ಟೋಟಲಾಗಿ ಬ್ರೈನ್ ಕೂಡ ಸ್ವಲ್ಪ ನೋಡ್ಕೊಳ್ಳುತ್ತಿದ್ದು. ಎಷ್ಟನೇ ಚಕ್ರ? 6ನೇ ಚಕ್ರ. 7ನೇ ಚಕ್ರ ಸಹಸ್ರಾರ, ಆಧ್ಯಾತ್ಮಿಕ. ಇಡೀ ಹೊರ ಜಗತ್ತಿಗೆ ನಮಗೆ ಕನೆಕ್ಟ್ ಮಾಡೋದು ಈ ಸಹಸ್ರಾರು. ಈಗ ಮೊದಲಿಗೆ ನಾವು ಮೂಲಾಧಾರ ನೋಡೋಣ. ಇದು ಮೂಲಾಧಾರ ನೋಡೋಣ. ಮೊದಲನೇ ಚಕ್ರ ಮೂಲಾಧಾರ ನೋಡೋಣ. ನೆಕ್ಸ್ಟು ಬೇರೆ ಚಕ್ರಗಳ ಬಗ್ಗೆ ನೋಡೋಣ. ಇದು ಮೊದಲನೇದು, ನೆನಪಿಟ್ಕೊಳ್ಳಿ. ಮೊದಲನೇದು ಮೂಲಾಧಾರ. ಇದನ್ನು ನೋಡೋಣ. ಏನಪ್ಪ ಮೂಲಾಧಾರ ಅಂದರೆ, ಈಗ ನಾವು 2 ಕಾಲುಗಳಿಗೆ ಶಕ್ತಿ ಬೇಕು ಅಲ್ವಾ?
ಅದಕ್ಕೆ ನಾವು ಈ ಮೂಲಾಧಾರ ಅಂದರೆ ನಮ್ಮ ಎರಡೂ ಕಾಲುಗಳು ಸೇರ್ತವೆ. ನಾವು ಕೂತ್ಕೊಂಡಿರ್ತೀವಿ, ನಮ್ಮ ಒಕ್ಕಳಿಗಿಂತ ಕೆಳಗಡೆ, ತುಂಬ ಕೆಳಗಡೆ ನಮ್ಮ ಪ್ರೈವೇಟ್ ಪಾರ್ಟ್ಸ್ ಇರುತ್ತಲ್ಲ, ಅದಕ್ಕಿಂತ ಕೆಳಗಡೆ ಅನ್ಕೊಬಿಡಿ, ಕೊನೆಯ ಭಾಗ. ಇದನ್ನು ಮೂಲಾಧಾರ ಚಕ್ರ ಅಂತೀವಿ. ಈ ಕಾಲುಗಳಿಗೆ ಶಕ್ತಿ ಬೇಕು. ಬಸ್ನಲ್ಲಾಗಲಿ ಟ್ರೈನಲ್ಲಾಗಲಿ ನಾವು ನಿಂತ್ಕೊಂಡಿರೋವಾಗ ಆ ಕಾಲುಗಳಿಗೆ ಇರೋಕ್ಕಾಗಲ್ಲ. ಅದೇ ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ ನಿಂತ್ಕೊಂಡು, ಮಿಲ್ಟ್ರಿ ಆಫೀಸರ್ಗಳು ನೋಡಿರ್ಬೋದು ನೀವು. ಮಿಲ್ಟ್ರಿ ಆಫೀಸರ್ಗಳಿಗೆ ಕಾಲುಗಳಿಗೆ ನಿಂತ್ಕೊಂಡಿರ್ತಾರೆ ಕಾವಲು. ಅವರು ಬಾಗಿಲ ಹತ್ರ ಕಾಯ್ಕೊಂಡು ಗನ್ ಹಿಡ್ಕೊಂಡಿರ್ತಾರೆ, ಗನ್ ಮ್ಯಾನ್ಗಳು ಅಂತೀವಿ ನಾವು. ಅವ್ರಿಗೆ ಕಾಲುಗಳು ಎಷ್ಟೊತ್ತಿಗೂ ನಿಂತ್ಕೊಂಡಿರ್ತಾರೆ. ನೀವು ಅನ್ಕೋಬೋದು ಯಾಕೆ ಅವರು ಎಷ್ಟೊತ್ತು ನಿಂತ್ಕೊಂಡಿರ್ತಾರೆ, ಹೆಂಗಪ್ಪ ನಿಂತ್ಕೊಂಡಿರ್ತಾರೆ? 8 ಅವರ್ ಡ್ಯೂಟಿ ಮಾಡ್ತಾರೆ, 12 ಅವರ್ ಡ್ಯೂಟಿ ಮಾಡ್ತಾರೆ, ನಿಂತ್ಕೊಂಡೇ ಇರ್ತಾರೆ ನೋಡಿ. ಅವರು ಇಬ್ಬರು ಇರ್ತಾರೆ, ಈ ಕಡೆ ಒಬ್ಬರು ಆ ಕಡೆ ಒಬ್ಬರು, ಈ ಕಡೆ ಒಬ್ಬರು ಆ ಕಡೆ ಒಬ್ಬರು. ಹೆಂಗೆ ಅವ್ರ ಕಾಲುಗಳು ಎಲ್ಲಿಂದ ಶಕ್ತಿ ಬರುತ್ತೆ? ಅವರು ಟ್ರೈನಿಂಗ್ ಮಾಡಿರ್ತಾರೆ. ಆದರೆ ನೀವು ಯಾವ ರೀತಿ ಟ್ರೈನಿಂಗ್ ಮಾಡೋದು? ಈ ರೀತಿ ಕೂತ್ಕೊಂಡು ಪದ್ಮಾಸನ ಹಾಕ್ಕೊಂಡು ಟ್ರೈನಿಂಗ್ ಮಾಡಬೇಕು. ಹಾಗೆ ನೀವು ಫಸ್ಟು 2 ನಿಮಿಷ ಮಾಡಬೇಕು. ಎಷ್ಟು ನಿಮಿಷ? 2 ನಿಮಿಷ. 2 ನಿಮಿಷ ಕೂತ್ಕೋಬೇಕು, ಕದಲಬಾರ್ದು. ಈ ರೀತಿ ಕೂತ್ಕೋಬೇಕು, ಕದಲಬಾರ್ದು. ಆಮೇಲೆ ಏನು ಮಾಡಬೇಕು? 1 ವಾರ ಆ ರೀತಿ ಮಾಡಿ, 2 ನಿಮಿಷ. ದಿನಕ್ಕೆ 5 ಸಾರಿ ಕೂತ್ಕೊಳ್ಳಿ. ಒಂದು ದಿನಕ್ಕೆ 5 ಸಾರಿ ಕೂತ್ಕೊಳ್ಳಿ. ವಾರಕ್ಕೆ 2 ನಿಮಿಷ, ದಿನ 2 ನಿಮಿಷ, ದಿನಕ್ಕೆ 5 ಸಾರಿ. 1 ಸಾರಿ ಕೂತ್ಕೊಂಡ್ರೆ 2 ನಿಮಿಷ, 2 ಮಿನಿಟ್ಸ್. ನೆನ್ಪಿಟ್ಕೊಳ್ಳಿ, ಎಷ್ಟ? 2 ಮಿನಿಟ್ಸ್, 2 ನಿಮಿಷ, 5 ಸಾರಿ ಕೂತ್ಕೋಬೇಕು. ಆವಾಗ ಈ ಕಾಲುಗಳಿರ್ತಾವಲ್ಲ, ಇವುಗಳು ಜೋಮ್ ಹಿಡಿಯುತ್ತೆ. ಜೋಮ್ ಅಂದರೆ ಏನು? ಶಕ್ತಿ ಕಳ್ಕೊಳ್ತದೆ, ರಕ್ತ ಚಲನ ಸರಿಯಾಗಿ ಆಗಲ್ಲ. ಆದರೂ ನೀವು ಕದಲಬಾರ್ದು. ಬರೀ 2 ನಿಮಿಷ ಕೇಳ್ತೀನಿ ರೀ. 1 ವಾರ ರೀ, 1 ದಿನಕ್ಕೆ 5 ಸಾರಿ ರೀ. ಒಂದು ದಿನಕ್ಕೆ ಎಷ್ಟು? 5 ಬಾರಿ ಕೂತ್ಕೋಬೇಕು. ಅಲ್ಲಿಗೆ ಎಷ್ಟು ನಿಮಿಷ ಆಯಿತು? ಒಂದು ದಿನಕ್ಕೆ ಟೋಟ್ಲಾಗಿ 10 ನಿಮಿಷ ಆಯಿತು. 5 × 2 10 ನಿಮಿಷ ಆಯಿತು. ಕರೆಕ್ಟಾ? 10 ನಿಮಿಷ ಆಯಿತು. ಒಂದು ದಿನಕ್ಕೆ 10 ನಿಮಿಷ ಮೆಡಿಟೇಷನ್ ಮಾಡೋಕ್ಕಾಗಲ್ವ ನೀವು? ಮಾಡ್ಬೋದು. ಆಮೇಲೆ ವಾರ ಆದಮೇಲೆ ಇದನ್ನು 2 ನಿಮಿಷ ಮಾಡ್ತೀರಲ್ಲ, 4 ನಿಮಿಷ ಮಾಡಿ. ಆವಾಗ ಎಷ್ಟಾಗ್ತದೆ? ಇದು 20 ನಿಮಿಷ ಆಗುತ್ತೆ. ಆಮೇಲೆ ಇನ್ನೊಂದು ವಾರ ಬಿಟ್ಟು 5 ನಿಮಿಷ ಕೂತ್ಕೊಳ್ಳಿ ಒಂದು ಸಾರಿಗೆ. ಆಮೇಲೆ ಎಷ್ಟಾಗುತ್ತೆ? 5 × 5 25 ನಿಮಿಷ ಆಗುತ್ತೆ. ಆಮೇಲೆ ಇನ್ನೊಂದು ವಾರ ಬಿಟ್ಟು 10 ನಿಮಿಷ ಕೂತ್ಕೊಳ್ಳಿ ಒಂದು ಸಾರಿಗೆ. ದಿನಕ್ಕೆ 10 ನಿಮಿಷ 5 ಸಾರಿ ಕೂತ್ಕೊಂಡ್ರೆ 50 ನಿಮಿಷ ಆಯಿತು, 1 ಅವರ್ ಆಯಿತು ಒಂದು ದಿನಕ್ಕೆ. ಆ ರೀತಿ ಅಭ್ಯಾಸ ಮಾಡ್ತಾ ಹೋಗ್ಬೇಕು ವಾರಕ್ಕೆ. ಅವಾಗ ಈ ಕಾಲುಗಳಿಗೆ ನರಗಳು, ಮೂಳೆಗಳು, ಮಾಂಸ ಎಲ್ಲ ಜೋಮ್ ಹಿಡಿಯುತ್ತೆ. ಶಕ್ತಿ, ರಕ್ತ ಚಲನೆ ಸರಿಯಾಗಿ ಆಗಲ್ಲ. ಆವಾಗ ಏನೇನೋ ಪ್ರಾಬ್ಲಮ್ ಬರುತ್ತೆ. ಆವಾಗ ಆ ವಾತಾವರಣ ಬೇರೆ ವಾತಾವರಣಕ್ಕಿದು ಹೊಂದಾಣಿಕೆ ಆಗುತ್ತೆ. ಈ ಕಾಲುಗಳು, ಇವೆರಡೂ ಕಾಲುಗಳು ಹೊಂದಾಣಿಕೆ ಆಗುತ್ತೆ ಬೇರೆ ವಾತಾವರಣ. ಆಮೇಲೆ ನೋಡ್ರಿ, 1 ತಿಂಗಳಾದಮೇಲೆ ನಿಮಗೆ ಕಾಲುಗಳಿಗೆ ಎಲ್ಲಿಲ್ಲದ ಶಕ್ತಿ ಬರುತ್ತೆ. ನೀವು ಬಸ್ನಲ್ಲಿ ಹೋಗಿ ಎಷ್ಟೊತ್ತು ಬೇಕಾದ್ರೂ ನಿಂತ್ಕೊಂಡಿರ್ತೀರ, ಟ್ರೈನಲ್ಲಿ ಹೋಗಿ ಎಷ್ಟೊತ್ತು ಬೇಕಾದ್ರೂ ನಿಂತ್ಕೊಂಡಿರ್ತೀರ. ನೀವು ಸೈಕಲ್ ಮೇಲೆ ಚಿಕ್ಕ ಹುಡುಗರಲ್ಲಿ ಮುಂದ್ಗಡೆ ಆ ಹ್ಯಾಂಡ್ಲ ಮೇಲೆ ಬಾರ್ ಮೇಲೆ ಕೂತ್ಕೊಂಡಾಗ ಇನ್ನೊಬ್ಬರು ತುಳಿತಾ ಇರ್ತಾರೆ. ಅವಾಗ ನೋಡ್ರಿ ಜೋಮ್ ಹಿಡ್ಕೊಬಿಡುತ್ತೆ ಕಾಲು ಸ್ವಲ್ಪತಿ. ಹಾಗೆ ಕೆಲವರು ಎಲ್ಲನೋ ಕೂತಿರ್ತಾರೆ, 2 ನಿಮಿಷ ಕೂತ್ಕೊಳ್ಳಲ್ಲ. ಈ ಕಡೆಯಿಂದ ಆ ಕಡೆ ಒದ್ದಾಡ್ತಾರೆ, ಆ ಕಡೆಯಿಂದ ಈ ಕಡೆ ಒದ್ದಾಡ್ತಾರೆ, ಈ ಕಡೆಯಿಂದ ಆ ಕಡೆ ಒದ್ದಾಡ್ತಿರ್ತಾರೆ. ಯಾರನ್ನ ಕೆಳಗಡೆ ಕೂತ್ಕೊಬಿಟ್ರೆ. ಕೆಲವ್ರಿಗಂತೂ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಚೇರೇ ಬೇಕು, ಬೆಂಚೇ ಬೇಕು ಅವ್ರಿಗೆ. ಈ ಪರಿಸ್ಥಿತಿ ಹಂಗಲ್ಲ, ಆಗಲ್ಲ. ನಿಮಗೆ ಈ ಕಾಲುಗಳ ಶಕ್ತಿ ಸಂಪಾದನೆ ಮಾಡ್ಕೊಬಿಟ್ರೆ ಏನು ಉಪಯೋಗ? ಹೆಣ್ಮಕ್ಳಿಗಾದರೆ ಕಾಲುಗಳ ನೋವು ಹೊರಟೋಗುತ್ತೆ. ಒಂದನೇದು ಹೆಣ್ಮಕ್ಳಿಗೆ. ಗಂಡಸರಿಗಾದರೆ ಎಷ್ಟು ದೂರ ಬೇಕಾದ್ರೂ ನಡಿಬೋದು. 2 ಕಿಲೋಮೀಟ್ರ್, 3 ಕಿಲೋಮೀಟ್ರ್, 5 ಕಿಲೋಮೀಟ್ರ್, 10 ಕಿಲೋಮೀಟ್ರ್ ನಡಿಬೋದು. ರನ್ನಿಂಗ್ ರೇಸ್ ಮಾಡೋರು, ಸ್ಪೋರ್ಟ್ಸ್ ಮ್ಯಾನ್ಗಳು, ಇವರೆಲ್ಲ ಒಳ್ಳೆ ಅವ್ರಿಗೆ ಎನರ್ಜಿ ಇರ್ತದೆ ಕಾಲುಗಳಿಗೆ. ಬೆಟ್ಟ ಹತ್ಬೋದು, ಬೆಟ್ಟಗಳು, ಗುಟ್ಟುಗಳು ಹತ್ಬೋದು ಕಾಲುಗಳಿಗೆ. ಬಸ್ಸುಗಳಲ್ಲಿ ಎಷ್ಟೊತ್ತು ಬೇಕಾದ್ರೂ, ಟ್ರೈನಲ್ಲಿ ಎಷ್ಟು ಬೇಕಾದ್ರೂ ನಿಂತ್ಕೋಬೋದು. ವಾಚ್ಮನ್ ಕೆಲಸ ಅಥವಾ ಮಿಲ್ಟ್ರಿ, ಆರ್ಮಿ, ಸೈನ್ಯ, ಅಲ್ಲಿ ಕೂಡ ಎಷ್ಟೊತ್ತು ಬೇಕಾದ್ರೂ ಇರ್ಬೋದು. ಆ ರೀತಿ ಒಂದು ಎನರ್ಜಿ ಬರುತ್ತೆ ಕಾಲುಗಳಿಗೆ. ಇದರಿಂದ ಏನು ಉಪಯೋಗ? ಕಾಲುಗಳಿಂದ ನಮ್ಗೆ ಆರೋಗ್ಯ ಸಿಗುತ್ತೆ. ಮೊದಲನೇದು ಕಾಲುಗಳಿಗೆ ಆರೋಗ್ಯ ಬರುತ್ತೆ, ಒಂದನೇದು. ಎರಡನೇದು, ಇಲ್ಲಿ ಗಣಪತಿ ಅಂತ ಶಕ್ತಿ ದೇವತೆ ಇರ್ತಾರೆ. ಗಣಪತಿ ಅಂದರೆ ಯಾರು? ಆನೆ. ಯಾರು? ಆನೆ ಗೊತ್ತಲ್ಲ ನಿಮಗೆ? ಆನೆಗೆ ಕಾಲುಗಳು ಹಿಂಗಿರ್ತಾವೆ ಗೊತ್ತಲ್ಲ? ಆನೆಗೆ ನಿಮಗೆ ಗೊತ್ತಲ್ಲ? ಆನೆ ಕಾಲುಗಳು ದೊಡ್ಡ ಇರ್ತಾವೆ ಆನೆಗಳಿಗೆ. ಅದಕ್ಕೆ ಅಷ್ಟು ಶಕ್ತಿ ಇರುತ್ತೆ. ಹಾಗೆ ನಮಗೂ ಆ ಶಕ್ತಿ ಬಂದಿರುತ್ತೆ. ಆನೆ ಅಂತ ಬಲ ಬಂದಿರುತ್ತೆ ಶಕ್ತಿಗಳಿಗೆ. ಇದು ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟದಂತು. ಗೊತ್ತಾಯ್ತಲ್ಲ? ಅಷ್ಟು ಶಕ್ತಿ ಬರುತ್ತೆ ಅಂದಮೇಲೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಪವರ್ಫುಲ್ ನಮ್ಮ ಶಕ್ತಿಗಳಿರುತ್ತೆ. ಇದು 1ನೇ ಚಕ್ರ ನಾನು ಹೇಳಿದ್ದು. ಅದಕ್ಕೆ ಗಣಪತಿಯನ್ನು ಆರಾಧಿಸ್ಬೇಕು ನಾವು. ಅಧಿಪತಿ, ಯಾಕಂದರೆ ಇವನನ್ನು ನಾವು ಗಣಪತಿ ದೇವರು ಅಂತ ಕರಿತೀವಿ. ಯಾವುದಕ್ಕೆ? ಈ ಮೂಲಾಧಾರ ಚಕ್ರಕ್ಕೆ. ಇಡೀ ಭೂಮಿ ಮೇಲೆ ನಿಮಗೆ ಭೂತತ್ವ, ಪಂಚಭೂತಗಳಲ್ಲಿ ಭೂಮಿ ತತ್ವ ಬರುತ್ತೆ. ನಿಮಗೆ ಏನು ತತ್ವ? ಭೂಮಿ ತತ್ವ ಬರುತ್ತೆ. ಭೂಮಿ ತತ್ವ
ಭೂಮಿ ತತ್ವ ಅಂದರೆ ಗಣಪತಿ ತತ್ವ ನಿಮಗೆ ಸಿಗುತ್ತೆ. ಗೊತ್ತಾಯ್ತಲ್ಲ, ಆನೆ ಬಲ ಬರುತ್ತೆ ಈ ಕಾಲಗಳಿಗೆ. ಇದು ಮೂಲಾಧಾರ ಚಕ್ರದಲ್ಲಿ ನಿಮಗೆ ಬರ್ತಕ್ಕಂಥ ಶಕ್ತಿ, ಎನರ್ಜಿ. ಇದರಲ್ಲಿ ತುಂಬ ಪಾಠ ಇರುತ್ತೆ. ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ, ನೀವು ಆನ್ಲೈನ್ ಕ್ಲಾಸಸ್ ಸೇರಿಕೊಂಡು ಕಲಿಬೋದು. ಆದರೆ ಮೂಲಾಧಾರ ಚಕ್ರ ಅಂದರೆ ಏನು ನಾನು ಇದರಲ್ಲಿ ಪಾಠ ಮಾಡಿದ್ದೀನಿ. ಆದರೆ ಚಕ್ರಗಳು ಅಂದರೆ ಏನು, ಶಕ್ತಿ ಕೇಂದ್ರಗಳು ಆಯಾ ಏರಿಯಾನಲ್ಲಿ ನಾನು ಹೇಳಿದ್ನಲ್ಲ, ಈ ಕಾಲಗಳಿಗೆ ನೋಡ್ಕೊಳ್ಳೋದು ಮೂಲಾಧಾರ ಚಕ್ರ. ನಮ್ಮ ಪ್ರೈವೇಟ್ ಪಾರ್ಟ್ಗಳೆಲ್ಲ ನೋಡ್ಕೊಳ್ಳೋದು ಸ್ವಾದಿಷ್ಠಾನ ಚಕ್ರ. ಆಮೇಲೆ ಸಣ್ಣ ಕರಳು ದೊಡ್ಡ ಕರಳು ನೋಡ್ಕೊಳ್ಳೋದು ಮಣಿಪುರ ಚಕ್ರ. ಹೃದಯ ಭಾಗ ಶ್ವಾಸಕೋಶ ನೋಡ್ಕೊಳ್ಳೋದು ಅನಾಹತ ಚಕ್ರ. ಗಂಟ್ಲು ಭಾಗ ಇದೆಲ್ಲ ನೋಡ್ಕೊಳ್ಳೋದು ವಿಶುದ್ಧಿ. ಕಣ್ಣುಗಳು, ಕಿವಿ, ಮೂಗು, ಬಾಯಿ ನೋಡ್ಕೊಳ್ಳೋದು ಆಗ್ನೇಯ ಚಕ್ರ. ಆಮೇಲೆ ಸಹಸ್ರಾರು ನಮ್ಮ ಮೆದುಳು, ನಮ್ಮ ಆಧ್ಯಾತ್ಮಿಕ ಶಕ್ತಿ ಅಂದರೆ ಆತ್ಮ ಪರಮಾತ್ಮ. ಗೊತ್ತಾಯ್ತಾ, ಇಷ್ಟಿರುತ್ತೆ. ಇದು ಮೂಲಾಧಾರ ಚಕ್ರಕ್ಕೆ ಏನು ಉಪಯೋಗ ಅಂತ ಹೇಳಿದ್ದೀನಿ. ಈಗ ಕಾಲುಗಳಿಗೆ ಎಷ್ಟೊಂದು ಶಕ್ತಿ ಬರುತ್ತೆ ಈಗ ಗೊತ್ತಾಯ್ತಲ್ಲ. ಕಾಲಗಳಿಗೆ ಶಕ್ತಿ ಬಂದರೆ ನಿಮ್ಗೇನೆಲ್ಲ ಉಪಯೋಗ ಆಗುತ್ತೆ, ಯಾವ ತತ್ವ ಹೊಲಿತಾರೆ, ಭೂಮಿ ಮೇಲೆ ಯಾವ ಸಿದ್ಧಿ ಆಗುತ್ತೆ ನಿಮಗೆ, ಭೂಮಿ ಸಿದ್ಧಿ ಆಗುತ್ತೆ. ಭೂಮಿ ಸಿದ್ಧಿ, ಗಣಪತಿ ಸಿದ್ಧಿ. ಈ ಟೈಮಲ್ಲಿ ಕನಸುಗಳಲ್ಲಿ ಗಣಪತಿ ಬರಬೇಕು, ಕನಸುಗಳಲ್ಲಿ ಆನೆ ಬರಬೇಕು, ಅಥವಾ ಎಲ್ಲಾದರೂ ಡೈರೆಕ್ಟಾಗಿ ಆನೆ ನೋಡಬೇಕು. ಈ ಟೈಮಲ್ಲಿ ಈ ವಿದ್ಯೆ ಕಲಿಯುವಾಗ ಇನ್ನೂ ಹೆಚ್ಚಾಗಿ ಇದ್ರ ಬಗ್ಗೆ ನೀವು ಪಾಠ ಕಲಿಬೇಕಂದ್ರೆ ಆನ್ಲೈನ್ ಕ್ಲಾಸ್ ಸೇರ್ಕೋಬೇಕು. ಇದರಲ್ಲಿ ಇನ್ನೂ ನರು ಸಿಸ್ಟಮ್ ಇದೆ, ಮೂಳೆ ಇದೆ, ರಕ್ತ ಇದೆ, ಏನೇನೋ ಇರುತ್ತೆ. ಇದು ಜೀವಶಾಸ್ತ್ರದ ಬಗ್ಗೆ. ಗೊತ್ತಾಯ್ತಲ್ಲ. ಹೀಗೆ ಒಂದು ಚಕ್ರ ಅಂದರೆ ಆಯಾ ಏರಿಯಾನಲ್ಲಿರ್ತಕ್ಕಂಥ ಶಕ್ತಿ ಕೇಂದ್ರಗಳು. ಆ ಏರಿಯಾಗಳನ್ನು ಅವು ನೋಡ್ಕೋತವೆ, ಲೀಡ್ರ್ ಇರ್ತಾರೆ ಅವು. ಆ ಏರಿಯಾಗಳೆಲ್ಲ ಆ ಲೀಡ್ರ್ ಇರ್ತಾರೆ, ಅವು ನೋಡ್ಕೋತವೆ. ಹಾಗೆ ನಮ್ಮ ಶರೀರದಲ್ಲಿ ಎಲ್ಲ ಚಕ್ರಗಳನ್ನು ನೀವು ಏನಾದರೂ ಸಾಧನೆ ಮಾಡಿದ್ರೆ, ಬರೀ 1, 2, 3, 4, 5, 6 ಚಕ್ರ ಇಲ್ಲಿವರೆಗೂ ಆಗ್ನೇಯ ಚಕ್ರವರೆಗೂ ನೀವೇನಾದರೂ ಸಾಧನೆ ಮಾಡಿಬಿಟ್ರೆ ಇಡೀ ಬ್ರಹ್ಮಾಂಡ, ಗ್ರಹಗಳು, ತಾರೆಗಳು, ನಕ್ಷತ್ರಗಳು ನಿಮ್ಮ ವಶ ಆಗಿಬಿಡ್ತವೆ. ದೇವತೆಗಳು, ಸಾಕಷ್ಟು ದೇವತೆಗಳೆಲ್ಲ ನಿಮ್ಮ ವಶ ಆಗಿಬಿಡ್ತಾರೆ. ನಿಮ್ಗೆ ಅಮರತ್ವ ಲಭಿಸುತ್ತೆ. ಬರೀ 4ನೇ ಚಕ್ರಕ್ಕೆ ಬಂದರೆ ಸಾಕು ನೀವು. ಆಗ ಅನಾಹತ ಚಕ್ರಕ್ಕೆ ಬಂದರೆ ಸಾಕು, ಸಮಾಧಿಗೆ ಹೋಗ್ತೀರ. ಅಂದರೆ ಹೃದಯವನ್ನು ಗೆಲ್ತೀರ ನೀವು. ಉಸಿರಾಟವನ್ನು ಗೆಲ್ತೀರ, ಪ್ರಾಣಾಯಾಮವನ್ನು ಗೆಲ್ತೀರ. ನಿಮಗೆ ಸಾವೇ ಇರೋದಿಲ್ಲ ಬರೀ 4ನೇ ಚಕ್ರಕ್ಕೆ ಬಂದರೆ. ನೆನ್ಪಿಟ್ಕೊಳ್ಳಿ. ಗೊತ್ತಾಯ್ತಲ್ಲ. ಮೊದಲನೇ ಚಕ್ರಕ್ಕೆ ನಿಮ್ಮ ಭೂಮಿ ಒಲಿಯುತ್ತೆ, ಭೂಮಿ. 2ನೇ ಚಕ್ರಕ್ಕೆ ಬ್ರಹ್ಮಲೋಕ ಒಲಿಯುತ್ತೆ, ಅಂದರೆ ಸೃಷ್ಟಿಕರ್ತ ಬ್ರಹ್ಮ ಶಕ್ತಿ. ಆಮೇಲೆ 3ನೇ ಚಕ್ರ ಮಣಿಪುರ, ಸ್ವರ್ಗ ಒಲಿಯುತ್ತೆ. 4ನೇ ಚಕ್ರಕ್ಕೆ ವಿಷ್ಣು ಲೋಕ, ವೈಕುಂಠ ಒಲಿಯುತ್ತೆ. 5ನೇ ಚಕ್ರಕ್ಕೆ ನಿಮಗೆ ಕೈಲಾಸ, ಆಮೇಲೆ ಹಿಮಾಲಯ ಪರ್ವತ, ಸಿದ್ಧರು ಎಲ್ಲ ಒಲಿತಾರೆ. ಆಮೇಲೆ ರುದ್ರ ಗ್ರಂಥಿ, ಇದು ಏನಾದರೂ ಒಲ್ದುಬಿಟ್ರೆ ನಿಮಗೆ ಕುಮಾರಸ್ವಾಮಿ ಶಕ್ತಿ, ಸೂರ್ಯ ಚಂದ್ರ, 2 ಕಣ್ಣುಗಳಂತಿರಲ್ಲ, ಸೂರ್ಯ ಚಂದ್ರ, ಗ್ರಹತಾರ, ನಕ್ಷತ್ರ ಶಕ್ತಿಗಳು ಒಲಿಯುತ್ತೆ. ಇನ್ನು ಪರಬ್ರಹ್ಮ, ಲಾಸ್ಟ್ 7ನೇ ಚಕ್ರ ಪರಬ್ರಹ್ಮ, ಇಡೀ ಬ್ರಹ್ಮಾಂಡ. ನೀವು ಬೇರೆ ಅಲ್ಲ, ಬ್ರಾಹ್ಮಿ ಶಕ್ತಿ ಬೇರೆ ಅಲ್ಲ, ಈ ಜಗತ್ತು ಬೇರೆ ಅಲ್ಲ. ಇಷ್ಟು ಚಕ್ರಗಳ ಬಗ್ಗೆ ನಿಮಗೆ ಮೊದಲನೇ ಚಕ್ರ ಹೇಳಿದ್ದೀನಿ ಇವತ್ತು. ನೆಕ್ಸ್ಟ್ ನಾವು 2ನೇ ಚಕ್ರ ನೋಡೋಣ, ಯಾವುದು ಸ್ವಾದಿಷ್ಠಾನ. ನೆಕ್ಸ್ಟ್ ನೋಡೋಣ. ಇದು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಮತ್ತೆ ನಾನು ಈ ವಿಡಿಯೋ ಮಾಡ್ಬೋದು. ಲೈಕ್ ಮಾಡೋದು ಮರಿಬೇಡಿ. ಅರ್ಥ ಆಯ್ತಲ್ಲ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಚಕ್ರಗಳಂದರೆ ಶಕ್ತಿ ಕೇಂದ್ರಗಳು, ನೆನ್ಪಿಟ್ಕೊಳ್ಳಿ. ಒಂದೊಂದು ಚಕ್ರಕ್ಕೂ ಒಂದೊಂದು ಅಧಿಪತಿ ಇರ್ತಾನೆ, ನೆನ್ಪಿಟ್ಕೊಳ್ಳಿ. ಆಯಾ ಏರಿನಲ್ಲಿ ಆಯಾ ಚಕ್ರಗಳು ಶಕ್ತಿ ಕೊಡ್ತವೆ. ಈಗ ಮೊದಲನೇದು ಮೂಲಾಧಾರ ಹೇಳಿದ್ದೀನಿ, ಕಾಲಗಳಿಗೆ ಶಕ್ತಿ, ಆನೆ ಬಲ, ಪ್ರಾಣಿ, ಗಣಪತಿ ದೇವರು, ಭೂಮಿ ತತ್ವ, ಭೂಮಿ ಸಿದ್ಧಿ ಒಲಿಯುತ್ತೆ. ಇಷ್ಟು ಈ ಮೂಲಾಧಾರಕ್ಕೆ. ಓಕೆನಾ. ಇನ್ನೂ ತುಂಬ ಕಲಿಬೇಕು ಇದ್ರ ಬಗ್ಗೆ. ಅಂದರೆ ಡೀಪಾಗಿ ಒಳಗಡೆ ಹೋಗಬೇಕಂದ್ರೆ ಆನ್ಲೈನ್ ಕ್ಲಾಸ್ ಸೇರ್ಕೋಬೇಕು ನೀವು. ಓಕೆನಾ. ಇಷ್ಟು ಇದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತೆ ನಾವು ನಿಮಗೆ ಸಿಗೋಣ. ಮತ್ತೆ ನಾವು ಮುಂದಿನ ವೀಡಿಯೋನಲ್ಲಿ ಸಿಗೋಣ. ಲೈಕ್ ಮಾಡೋದು ಮರಿಬೇಡಿ. ಓಕೆನಾ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ. ಲೈಕ್ ಮಾಡೋದು ಮರಿಬೇಡಿ. ಆನ್ಲೈನ್ ಕ್ಲಾಸ್ ಸೇರ್ಕೊಳ್ಳಿ. ನಿಮ್ಗೆ ಆರೋಗ್ಯ ಮುಖ್ಯ, ಆರೋಗ್ಯ ಸಂಪಾದನೆ ಮಾಡ್ಕೊಳ್ಳಿ. ಹಾಗೆ ಪಾರಮಾರ್ಥಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮುಕ್ತಿ, ಜೀವನ್ಮುಕ್ತಿ, ಮೋಕ್ಷ ಮುಖ್ಯ. ಅದನ್ನು ಕಲೀಲಿಕ್ಕೆ ಪ್ರಯತ್ನ ಪಡಿ. ನಿಮ್ಮ ಜನ್ಮನ ನೀವು ಸಾರ್ಥಕ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಜೈ ಶ್ರೀ ಗಣೇಶ್ ಶಕ್ತಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.